ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಟಾಪಿಕ್ ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಯಾರ್ಯಾರ ಹತ್ರ ಇಲ್ಲ, ಯಾರ್ಯಾರು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇವಲ 10 ನಿಮಿಷದಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ ನಿಮ್ಮ ಒಂದು ಕೈಯಲ್ಲಿರುತ್ತೆ. ಅದು ಹೇಗೆ ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡದೆ ಫಸ್ಟಿಂದ ಎಂಡ್ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ವಿ.ಕೆ ಎಜುಕೇಷನ್ ಗೈಡ್ ಈ ಒಂದು ಚಾನಲ್ನ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಿದ್ದರೆ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿನಿ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು, ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಈ ರೀತಿಯಾಗಿ ನಾನು ಏನು ಟೈಪ್ ಮಾಡಿದ್ದೀನಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯಾಗಿ ಇ-ಫೈಲಿಂಗ್ ಪೋರ್ಟಲ್ ಅಂತೇಳಿ ಟೈಪ್ ಮಾಡ್ಬೇಕು ಫ್ರೆಂಡ್ಸ್. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದ್ದೀವಲ್ಲ, ನಾವು ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ಒಂದು ಹೈಲೈಟ್ ಮಾಡಿದ್ದೀವಲ್ಲ, ಇ-ಫೈಲಿಂಗ್ ಪೋರ್ಟಲ್ ಮೇಲೆ ಇರ್ತಕ್ಕಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತೇಳಿ ಕಾಣುತ್ತೆ. ಆ ಕ್ವಿಕ್ ಲಿಂಕ್ಸಲ್ಲಿ ಟೋಟಲಾಗಿ ಇಷ್ಟು ಆಪ್ಷನ್ ಇದೆ. ಅಷ್ಟು ಆಪ್ಷನ್ನಲ್ಲಿ ನೀವು ಇನ್ಸ್ಟೆಂಟ್ ಇ-ಪಾನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟೋಟಲಾಗಿ ಗೆಟ್ ನ್ಯೂ ಇ-ಪಾನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಒಂದು ಕಾಣ್ತಿದ್ದಲ್ಲ, ಅಲ್ಲಿ ಒಂದಿದೆ. ನೆಕ್ಸ್ಟ್ ಯೆಲ್ಲೋ ಕಲರ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮುಂದ್ಗಡೆ ಗ್ರೀನ್ ಕಲರ್ ಬ್ಲೂ ಕಲರ್ ಕಾಣ್ತಿದ್ದಲ್ಲ, ಆ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನ್ಯೂ ಇ-ಪಾನ್ಗೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕನ್ನೋದನ್ನ ನೆಕ್ಸ್ಟ್ ಪ್ರೊಸೀಡಿಂಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಹೋದ್ಮೇಲೆ ಇಲ್ಲಿ ನಿಮ್ಮ ಒಂದು 12 ಡಿಜಿಟ್ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ. ಆ ಒಂದು ಚೆಕ್ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ ಫ್ರೆಂಡ್ಸ್. OTP ಹೋಗಿದ ತಕ್ಷಣ ನೀವೇನು ಮಾಡ್ಬೇಕಂತಂದರೆ, ಆ ಬಂದಿರತಕ್ಕಂಥ OTPನ ನೀವು ಎಂಟ್ರ್ ಮಾಡಬೇಕಾಗತ್ತೆ. ನೀವು ಎಂಟ್ರ್ ಮಾಡಿದ ತಕ್ಷಣ ಪ್ಲೀಸ್ OTP ವ್ಯಾಲಿಡೇಷನ್ ಅಂತೇಳಿ ಕಾಣಿಸ್ತಿದೆ. ಚೆಕ್ ಯುವರ್ ಫೋನ್, ಪ್ಲೀಸ್ ಎಂಟರ್ ಆಧಾರ್ OTP ರಿಸೀವ್ಡ್ ಆನ್ ಯುವರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತೇಳಿ ಕಾಣ್ತಾ ಇದೆ. ಅಲ್ಲಿ ನಿಮಗೆ ಬಂದಿರತಕ್ಕಂಥ ಒಂದು OTPನ ಇಲ್ಲಿ ನಾವು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಫರ್ದರ್ ಸ್ಟೆಪ್ಪಿಗೆ ಮುಂದೆ ಹೋಗುತ್ತೆ. ಇಲ್ಲಿ ಮುಂದೆ ಹೋದ್ಮೇಲೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಏನೇನಿದೆಯಲ್ಲ ಅವೆಲ್ಲ ಇಲ್ಲಿ ಫೆಚ್ ಆಗಿರ್ತವೆ. ಅವೆಲ್ಲ ನಿಮ್ಮ ಮುಂದೆ ಕಾಣಿಸ್ತಾ ಇರ್ತವೆ ಫ್ರೆಂಡ್ಸ್. ನಿಮ್ಮ ಒಂದು ಫೇಸ್ ಆಗಿರ್ಬೋದು, ನಿಮ್ಮ ಒಂದು ನೇಮ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಒಂದು ಜೆಂಡರ್ ಆಗಿರ್ಬೋದು, ನಿಮ್ಮ ಒಂದು ಇಮೇಲ್ ಐಡಿ ಆಗಿರ್ಬೋದು, ಎಲ್ಲ ಡೀಟೇಲಾಗಿ ಇಲ್ಲಿ ಒಂದು ಕಾಣಿಸ್ತಾ ಇದೆ. ನೀವು ಹೌದಾ ಅಲ್ಲ ಅಂತೇಳಿ ನೀವು ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡ್ಮೇಲೆ ಚೆಕ್ ಬಾಕ್ಸ್ ಇರುತ್ತೆ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫರ್ದರಾಗಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೇನಂತ ತೋರಿಸುತ್ತೆ ಅಂತಂದರೆ, ಯುವರ್ ರಿಕ್ವೆಸ್ಟ್ ಫಾರ್ ಅಪ್ಡೇಟಿಂಗ್ ಪ್ಯಾನ್ ಡೀಟೇಲ್ಸ್ ವಿತ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೇಸ್ಡ್ ಆನ್ KYC ಡೀಟೇಲ್ಸ್ ಆ್ಯಸ್ ಪರ್ ಯುವರ್ ಆಧಾರ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ತೋರಿಸುತ್ತೆ. ಇಲ್ಲಿ ತೋರಿಸಿದ ಮೇಲೆ ನೀವೇನು ಮಾಡ್ಬೇಕಂತಂದರೆ ನೆಕ್ಸ್ಟ್ ಫರ್ದರ್ ಅಂದರೆ ಆಲ್ರೆಡಿ ನೀವು ಸಕ್ಸಸ್ಫುಲ್ಲಾಗಿ ಇ-ಪಾನಿಗೆ ಅಪ್ಲೈ ಮಾಡಿದ್ದೀರಾ ಅಂಥೇಳಿ ತೋರಿಸುತ್ತೆ. ತೋರಿಸಿದ ಮೇಲೆ ಒಂದು 2 ಅವರ್ಸ್ ಆದಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಒಂದು ಮೇಲ್ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇಲ್ಲಿ ನೆಕ್ಸ್ಟ್ ಫರ್ದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪಾನ್ ಅಂತಿದೆ. ಅಲ್ಲಿ ಏನು ಮಾಡೋಕ್ಕಂತಂದರೆ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡೋದಾದರೆ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆಯಲ್ಲ, ಪ್ಯಾನ್ ಕಾರ್ಡು ಇಲ್ಲಿ ನಿಮ್ಮದು ಬಂದಿರುತ್ತೆ. ಇಲ್ಲಿ ನೀವು ನೋಡಿಕೊಂಡು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಕೇವಲ 2 ನಿಮಿಷದಲ್ಲಿ ನೀವೊಂದು ಅಪ್ಲೈ ಮಾಡ್ಬೋದು. ಒಂದು 2 ಅವರ್ಸಲ್ಲಿ ನಿಮ್ಮ ಒಂದು ಆಧಾರ್ ನಿಮ್ಮೊಂದು ಕೈ ಸೇರುತ್ತೆ. ಅದೇ ರೀತಿಯಾಗಿ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋ ಸಲುವಾಗಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.